as the time changes, the scriptures also, authority. You can see our penal code of law and order. How many alterations every now and then. Sections, subsections, then one more. How many things go on? Every law is again and again according to time and nature of people. When the nature changes, he tries to misuse. It will be devil quoting the scriptures. So that we in sannyasa also, we will be trying to hold on to the old trend. ಇವಾಗ ಧರ್ಮದ ವಿಷಯವಾಗಲಿ, ಆಧ್ಯಾತ್ಮಿಕ ಜೀವನದ ವಿಷಯವಾಗಲಿ, ಸಾಮಾಜಿಕ ಜೀವನದಲ್ಲಿ ಆಗಲಿ ಪರಿವರ್ತನೆಗಳಾಗ್ತಾ ಇರುತ್ತೆ. ಮನುಷ್ಯನ ಪರಿವರ್ತನೆ ಹೇಗಾಗತ್ತೋ, ಹೇಗೆ ನಮ್ಮ ಮನೋವೃತ್ತಿಗಳೆಲ್ಲ ಹೇಗೆ ಚೇಂಜ್ ಆಗುತ್ತೋ, ಒಂದೊಂದು ಸೈನ್ಸ್, ವಿಜ್ಞಾನ ಮತ್ತು ತಾಂತ್ರಿಕ ಜ್ಞಾನ ಬೆಳೆದಂಗೆ, ಪರಿವರ್ತನೆ ಆದಂಗೆ ಮನುಷ್ಯನ ಸ್ವಭಾವ ಪರಿವರ್ತನೆ ಆಗ್ತಾ ಇರುತ್ತೆ. ಭೌತಿಕತೆ ಬೆಳೀತಾ ಇರುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಜೀವನದ ಶೈಲಿನೂ ನಾವು ಪರಿವರ್ತಿಸ್ಕೋತಾ ಇರ್ತೀವಿ. ಆಧ್ಯಾತ್ಮಿಕ ಜೀವನ ಅಂದರೆ ಇದನ್ನೆಲ್ಲ ಪಾರು ಮಾಡಿ ಹೋಗೋದು. ನಾವು ಇವಾಗ ಒಂದು ಕಾರಾಗೃಹದಲ್ಲಿ ಇದ್ದಂಗೆ, ಹೇಗೆ ಪ್ರಕೃತಿ ಒಳಗೆ ಬಂದುಬಿಟ್ಟಿದ್ದೀವಿ, ನಮ್ಮ ಇಚ್ಛೆ ಅಂತ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಬೆಳಿಗ್ಗೆ ಒಬ್ಬರು ಬ್ರಹ್ಮಚಾರಿ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಿದ್ರು, ನಾನು ಯೋಚಿಸಿದ ಯಾವುದೂ ಆಗ್ತಾಯಿಲ್ಲ ಅಂತ. ಯಾರೂ ಯೋಚಿಸಿದೆ ಯಾವಾಗಲೂ ಆಗಿಲ್ಲ. ಎಲ್ಲರೂ that brahmachari was telling, nothing happened what I thought of. Yes, it is the same case with everyone. Nobody what he has thought has not happened. But what he deserves, he gets. And what is necessary for his evolution is given. ಅದೇ ಥರ ನಮಗೆ ಆತ್ಮವಿಕಾಸಕ್ಕೆ ಏನು ಬೇಕೋ ಅದು ಮತ್ತು ನಮ್ಮ ಭಾಗ ನಮಗೆ ಬಂದೇ ಬರುತ್ತೆ. ಇವಾಗ ಸನ್ಯಾಸಕ್ಕೆ ಬಂದಾಗ ನಮ್ಮ ಜೀವನದಲ್ಲಿ when we come to sannyasa, it's a path to transcend the nature and go. ಪ್ರಕೃತಿಯನ್ನು ಪಾರು ಮಾಡ್ಕೊಂಡು ಹೋಗ್ಬೇಕು ನಾವು. ಆ ಪಾರು ಮಾಡೋದ್ರಲ್ಲಿ ವ್ಯತ್ಯಾಸ ಬರುತ್ತೆ. ಇವಾಗ ನಮ್ಮ ಸನ್ಯಾಸ ಸಂಪ್ರದಾಯದಲ್ಲಿ ಹಳೆ ಕಾಲದ್ದು ಅಂದರೆ ವೇದಕಾಲದಲ್ಲಿ ಒಬ್ಬ ಸನ್ಯಾಸ ತಗೋಬೇಕಾದ್ರೆ ಅವನು ಆಶ್ರಮದ ನಿಯಮದ ಪ್ರಕಾರ ಅವನು ಜಸ್ಟ್ ಅದು ಪ್ರಕೃತಿ ನಿಯಮ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಯಾವಾಗ ನನಗೆ ಶಾರೀರಿಕ ವೃದ್ಧಾಪ್ಯ ಬರೋಕ್ಕೆ ಶುರು ಆಗುತ್ತೋ, ನಾನು ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಯೌವನ ಕ್ರಾಸ್ ಆಯಿತು, ಮಿಡ್ಲ್ ಏಜ್ ಬಂತು, ಆವಾಗ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಡೌನ್ ಫ್ಲೋ ಹ್ಯಾಸ್ ಬಿಗನ್. ನಾನು ಇಳಿತಕ್ಕೆ ಇಳಿದುಬಿಟ್ಟಿದ್ದೀನಿ, ಇವಾಗ ನನ್ನ ಜೀವನ ಇಳ್ಕೊಂಡು ಹೋಗ್ತಾ ಇದೆ. ಅಲ್ಲಿಂದ ಸಾಕಷ್ಟು ಮುಕ್ಕಾಲು ಭಾಗ ಬರೋವರೆಗೂ, ಸುಮಾರು 60 ವರ್ಷದವರೆಗೂ ಅವನು ಈಗಿನ್ನು ಸಂಜೆ ಶುರು ಆಗ್ತಾ ಇದೆ, ಇನ್ನು ಕತ್ಲಾಗತ್ತೆ. ಸಂಜೆ ಶುರು ಆಗಿದ ತಕ್ಷಣ ಅವನು ವಾನಪ್ರಸ್ಥಕ್ಕೆ ಹೊರಡ್ತಾನೆ. ಅಲ್ಲಿ ನಾವು ಪ್ರಕೃತಿಯಿಂದ ಬಂದಿದ್ದು ಎಲ್ಲ ಪ್ರಾಣಿ ವರ್ಗಗಳು, ಮನುಷ್ಯ ಒಬ್ಬ ಬಿಟ್ಟು ಇಡೀ ಪ್ರಾಣಿ ವರ್ಗ ಅದನ್ನು ಫಾಲೋ ಮಾಡ್ತಾ ಇದೆ. ಪ್ರಕೃತಿ ಮೇಲೆ ಡಿಪೆಂಡೆಂಟ್ ಆಗಿ, ಪ್ರಕೃತಿಯನ್ನೇ ಅವಲಂಬಿಸಿ, ಪ್ರಕೃತಿ ಇಟ್ಟಂಗೆ ಇದ್ದು ಜೀವನ ಕಳೀತಾ ಇದ್ದಾರೆ. ನಾನು ಮಾತ್ರ ಒಂದು ಪ್ರಕೃತಿ ವಿರುದ್ಧ ಹೋಗಿ ಪ್ರಕೃತಿಯ ಗ್ರೇಸ್
ಅದರ ಆ ಪ್ರೇಮ ಪ್ರಕೃತಿ ಕೊಡ್ತಾ ಇದೆ, ಪ್ರೇಮ ಅದು ಲಾಲನೆ ಪಾಲನೆ ಅದೇ ಮಾಡ್ತಿತ್ತು. ಅದನ್ನು ಕಳ್ಕೊಂಡೆ. ನನ್ನ ಅಹಂಕಾರದಿಂದ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಗಿ ಈಗ ಟೈಮ್ ಆಯಿತು, ನನ್ನ ಕೈಯಲ್ಲೂ ಆಗಲ್ಲ, ನಡೆಯೋಕ್ಕೆ ಯಾರನ್ನೇ ಆಧಾರ ಬೇಕು. ನಾನು ಮತ್ತೆ ಮಗು ಥರ ಆ ಪ್ರಕೃತಿ ಜೊತೆಯಲ್ಲಿ ಪ್ರಕೃತಿ ಇಟ್ಟಂಗೆ ಎಲ್ಲರಿಗೂ ಇಟ್ಟಂಗೆ ಆ ಪ್ರಕೃತಿಗೆ ನಾನು ನನ್ನನ್ನು ಸಮರ್ಪಣೆ ಮಾಡ್ತೀನಿ. ಇದು ಆಯಿತು ವಾನಪ್ರಸ್ಥ. ಆವಾಗ ಏನು ತಗೊಳ್ದೆ ಎಲ್ಲ ಏನೇನಿತ್ತೋ ಮಕ್ಕಳಿಗೆ ಅವ್ರಿಗೆ ಯಾರ್ಯಾರು ಅದು ವಹಿಸ್ಬೇಕೋ ವಹಿಸಿ ಕೈ ತೊಳ್ಕೊಂಡು ನಿಶ್ಚಿಂತೆಯಾಗಿ ರಾಜರು ಯಾರೋ ಅಲ್ಲ. ಮಹಾಭಾರತ ನೋಡಿ, ಲಾಸ್ಟ್ ಧೃತರಾಷ್ಟ್ರ, ಕುಂತಿ, ಆಲ್ ದೀಸ್ ಪೀಪಲ್ ಲೀವ್ ಫಾರ್ ವಾನಪ್ರಸ್ಥ ಕೊಟ್ಟು ಹೋಗ್ತಾರೆ. ವೆನ್ ದಿ ಓಲ್ಡ್ ಏಜ್ has already ripened off. The old age begins deep within at 36 age and it travels through up to 48. External signs begin from internal signs. 48 to 60 external signs complete. Now it is sloping down. Next 12 years, slowly, you will not even understand. Thakur was telling, I was going one day in a cart. I did not know. After going little, I saw how deep I have come. Like that, it will be going. At 72, there is sudden transformation. The steep slope comes into picture. Now, a 72 is considered as the age for. Now, till now, I offered myself. When the slope has begun, 60, that is a time he has to offer himself to nature. ನೀನೇ ತಂದಿದ್ದು, ನೀನೇ ನನ್ನ ತಾಯಿ, ನೀನೇ ಎಲ್ಲ ಜೀವಿಗಳು ನೋಡ್ಕೋತಾ ಇದೆಯಾ, ಅದೇ ಥರ ನನ್ನನ್ನು ನೋಡ್ಕೋ. ಯು ಆರ್ ಮೈ ಮದರ್, ಯು ಬ್ರಾಟ್ ಮೀ ಇನ್ ಟು ದಿಸ್ ವರ್ಲ್ಡ್, ಯು ಹ್ಯಾವ್ ಕೆಪ್ಟ್ ಮೀ ಹಿಯರ್. I don't know for what purpose, but scriptures and the elders say for realizing God. And I have followed the dharma till now. Now I offer myself again in your lap. ನಿನ್ನ ಮಡಿಲಲ್ಲಿ ನನ್ನನ್ನು ಸಮರ್ಪಿಸ್ಕೋತಾ ಇದ್ದೀನಿ. So he walks off without any possession, totally to depend upon nature. Means the whole grahastha life or he has led up to 60. He was preparing for the next session of Vanaprastha, not to keep anything but to offer. Student life of Brahmacharya was preparation for Garhastya. So Garhastya was preparation for the Vanaprastha. As soon as he enters Vanaprastha, if he has a life companion with him or with her, they move together till one of them is 72. Now, the early life when he spent alone in this world, he had a companion, a child born till the age of almost 5 or 4, 3.5 at least minimum. He will have a imaginary friend. He will be talking to him, he will be exchanging. Nobody will understand. While he will go be telling to that friend, and he will be naming that friend also many times. And that with that name he calls. ಅತಿ ಬಾಲ್ಯದಿಂದ ಹುಟ್ಟಿದಾಗಿಂದ 3, 4, 5 ವರ್ಷದವರೆಗೂ ಮನಸ್ಸಿನ ಮಾನಸಿಕ ಒಂದು ಮಿತ್ರನಿರ್ತಾನೆ ಅವನಿಗೆ, ಮಗುಗೆ. ಅದು ಏನಾದ್ರೂ ಅದು ಹೋಗಿ ಹೇಳೋದು, ಅದು ಮಾಡೋದು. ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಬಟ್ ಎಲ್ಲ ಅಟೆನ್ಷನ್ನು ಅಲ್ಲಿ ಒಂದೇ ಒಂದು ಇಮ್ಯಾಜಿನರಿ. ಯಾವಾಗಲೇ ನಿಮಗೆ ಇದು ಸಿಕ್ಕಿದ್ರೆ ಇದು ವಿಷಯವಾಗಿ ನೋಡಿ ಎಷ್ಟು ಚೆನ್ನಾಗಿರುತ್ತದು. ಆ ಮಗುವಿನ ಭಾವನೆಗಳು
ಆಮೇಲೆ ಏನೇನು ಮಾಡ್ಬೇಕಾದ್ರೆ ಒಬ್ಬನೇ ಕೂತ್ಕೊಂಡಾದ್ರು ಅವನ ಜೊತೆ ಮಾತಾಡ್ತಾಯಿದ್ದೆ, ನೀನು ಅದು ತೊಗೊಂಬರ್ತೀಯ, ನಾನು ಇದು ಮಾಡ್ತೀನಿ ಅಂತ ಎಲ್ಲ. ಅಡುಗೆ ಮಾಡೋಣ ಬಾ, ಒಂದೊಂದೇ ಸಾಮಾನು, ಯಾರೂ ಇಲ್ಲ ಅಲ್ಲಿ ಪಕ್ಕದಲ್ಲಿ, ಒಬ್ಬನೇ ಮಾತಾಡ್ತಾನೆ. ಆ ಥರ ನಾವು he wants God to participate in his life and he has to offer himself. Now, total, as he was an infant, uncared by himself, ತನ್ನನ್ನು ತಾನು ನೋಡ್ಕೊಳ್ತಿರಲಿಲ್ಲ. ಆ ಥರ ಭಗವಂತನಿಗೆ ಇವಾಗ ಲಾಸ್ಟ್ ಆಫರಿಂಗ್ ಹಿಮ್ಸೆಲ್ಫ್ ಟು ದಿ ಲಾರ್ಡ್ at 72, that is the sannyasa. We see in Vedic times many rishis living and going. Rishis after enlightenment, ಸನ್ಯಾಸಕ್ಕೆ. ಆವಾಗಿನ ಸನ್ಯಾಸ, ವೇದಕಾಲೀನ ಸನ್ಯಾಸ, ವರ್ಣಾಶ್ರಮದ, it is one with nature. We don't call it ವರ್ಣಾಶ್ರಮ, we need not call it. ಆ ಸ್ಪೆಸಿಫಿಕ್ ವರ್ಡ್ ಯೂಸ್ ಮಾಡಬೇಕಿಲ್ಲ, ಬಟ್ ಪ್ರಕೃತಿ ಇಟ್ಟಂಗೆ ಹೋಗ್ತಾ ಇರೋದು. ಲಾಸ್ಟು ಆ ಮಗು ಬಿದ್ದಂಗೆ ಆ ಪ್ರಕೃತಿಯಲ್ಲಿ ಬಿದ್ದು ಎಲ್ಲ ಪ್ರಾಣಿಗಳು, ಎಲ್ಲ ಜೀವಜಂತುಗಳು ಹೇಗೆ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೋ ಅದೇ ಥರ ಆ ದೇವರ ಮಡಿಲಲ್ಲಿ, ದೇವರ ಚರಣದಲ್ಲಿ ಮತ್ತೆ ತಾನು ಅರ್ಪಿಸ್ಕೊಳ್ಳೋದು. ಇದು ಒಂದು ಸನ್ಯಾಸದ ವಿಧಿ ಇತ್ತು. ಆಮೇಲೆ ಆತ್ಮಜ್ಞಾನ ಸಂಪೂರ್ಣವಾಗಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದ ಮೇಲೆ ಅವನಿಗೆ ಜಗತ್ತಿನ, ಇವಾಗ ಇದೊಂದು ವಿಧಿವಿಧಾನ, ಇನ್ನೊಂದು ಐ ಹ್ಯಾವ್ ಟ್ರಾನ್ಸೆಂಡೆಡ್ ದ ನೇಚರ್ ಆ್ಯಂಡ್ ಐ ಆಮ್ ಟೋಟಲಿ ಫ್ರೀ ಫ್ರಮ್ ನೇಚರ್ ಆ್ಯಂಡ್ ಐ ಸಿ ನಿರ್ವಿಕಲ್ಪ ಸಮಾಧಿ. ಆಫ್ಟರ್ ಅಟೈನಿಂಗ್ ನಿರ್ವಿಕಲ್ಪ ಸಮಾಧಿ ಯು ವಿಲ್ ಬಿ ಕಮಿಂಗ್ ಡೌನ್. If divine brings you back, then you see the same oneness everywhere. All jivas, the whole universe is nothing but that. Thakur used to say again and again. ಅದೇ ಥರ ನಮ್ಮ ಜೀವನದಲ್ಲಿ ಅಲ್ಲಿ ಹೋಗಿ ಬಂದಮೇಲೆ, ಅಂತಿಮ ಘಟ್ಟಕ್ಕೆ ಹೋಗಿ ವಾಪಸ್ ಬಂದಮೇಲೆ ಒಂದೇ ಒಂದು ಇದು ಎಲ್ಲ ಅದೇ, ಅದು ಬಿಟ್ಟಿದ್ದಿಲ್ಲ ಅನ್ನೋ ಒಂದು ಪರಿಜ್ಞಾನವನ್ನು ಸಂಪಾದಿಸ್ಕೋತಾನೆ. ಸೊ ಇವಾಗ ಅದನ್ನು ಇವಾಗ ಇನ್ನೇನು ತ್ಯಾಗ ಮಾಡೋದು? ತ್ಯಾಗ ಮಾಡೋಕ್ಕೇನಿದೆ? ವಶಿಷ್ಠ ರಾಮನಿಗೆ ಅದೇ ಕೇಳ್ತಾನೆ, ಏನು ತ್ಯಾಗ ಮಾಡಿ, ದೇವ್ರು ಬಿಟ್ಟೆ ನನಗೆ ಇದ್ರ ತ್ಯಾಗ ಮಾಡಿಬಿಡಪ್ಪ ಅಂತ. ರಾಮ ನೋಡ್ತಾನೆ, ದೇವ್ರು ಬಿಟ್ಟರೆ ಏನೂ ಇಲ್ಲವೇ ಇಲ್ಲ. ದಟ್ ಸನ್ಯಾಸ, ನ್ಯಾಚುರಲ್ ಸನ್ಯಾಸ, ವೇರ್ he has attained the ultimate and come back to the normal state of consciousness, now and then entering, where he doesn't have his own identity other than Brahman. Brahmavit Brahmaiva Bhavati. That state he has attained, what to renounce, what not to renounce. Once our Surji Maharaj, ಏನವ್ರ ಹೆಸರು, ನಿರ್ವಾಣಾನಂದಜಿ ಮಹಾರಾಜ್, ವೈಸ್ ಪ್ರೆಸಿಡೆಂಟ್, ಅವರು whom Brahmananji blesses, you will realize the Brahman, you will get Brahmagnana in this very life. Last he will be serving the Guru. Pleased with his services, he blesses. And when I was in training center, he was still alive. Ripe old age. ಒಂದು ದಿವಸ ಅವರು ಬೆಳಗಿಂದ ಏನು ತೊಗೋತಿಲ್ಲ, ಯಾರೇನು ತಿಂಡಿ ಟಿಫನ್ ತಂದಿಟ್ರು, ಇದು ತಂದಿಟ್ರು, ಅದಿಟ್ರು, ಬೇರೆ ಬೇರೆ ಥಿಂಗ್ಸ್ ತಂದಿಟ್ರು, ಏನು ಮಾಡಿದ್ರು ತಿನ್ನಲ್ಲ. ಜಸ್ಟ್ ಹಿ ಈಸ್ ಲುಕಿಂಗ್. ಮಾರ್ನಿಂಗ್ ಟಿಫನ್ ಟೈಮ್, ದೇ ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್, ನಥಿಂಗ್ ಈಸ್ ಈಟಿಂಗ್, ಜಸ್ಟ್ ಹಿ ಈಸ್ ಲುಕಿಂಗ್. ಮಹಾರಾಜ್ ಪ್ಲೀಸ್ ಟೇಕ್ ಫುಡ್. ದೆನ್ ಈಸ್ ನಾಟ್ ಟೇಕಿಂಗ್, he is just looking, blank everywhere. Then afternoon came, he has not taken food. General Secretary Maharaj was informed. General Secretary Maharaj came,
ಎವ್ರಿಬಡೀಸ್ ಫುಡ್ ಈಸ್ ಓವರ್, ಎಲ್ಲರದ್ದು ಊಟ ಆಗೋಗಿದೆ, ಇವ್ರದ್ದು ಊಟ ಆಗಿಲ್ಲ ಇನ್ನು. ಇಡೋದು ತೊಗೊಂಡೋಗೋದು, ಇನ್ನೊಂದು ತಂದು ಇಡೋದು ತೊಗೊಂಡೋಗೋದು, ನೈವೇದ್ಯ ಥರ ಆಗ್ತಾಯಿದೆ ದೇವರಿಗೆ. ಹಿ ಈಸ್ ನಾಟ್ ಈಟಿಂಗ್. ದೆನ್ ಮಧ್ಯಾಹ್ನ ಆಯಿತು, ರಾತ್ರಿ ಸಂಜೆ ಆಯಿತು. ಏನು ಮಾಡಿದ್ರು? ಪ್ರೆಸಿಡೆಂಟ್ ಮಹಾರಾಜ್ ಬಂದರು. ಈವನ್ ದೆನ್ ಹಿ ಹ್ಯಾಸ್ ನಾಟ್ ಟೇಕನ್ ಫುಡ್. ವೀರೇಶ್ವರಂಜಿ ಮಹಾರಾಜ್, they boast like small children. They will be each that ripe old age and that realization adding to that. ಭಗವತ್ ಸಾಕ್ಷಾತ್ಕಾರದ ನಂತರ ಇಬ್ಬರು ಬ್ರಹ್ಮಜ್ಞಾನಿಗಳು ಮೀಟ್ ಮಾಡ್ತಾ ಇರ್ತಾರೆ ಆವಾಗವಾಗ. ಒನ್ ಡೇ ವೀರೇಶ್ವರ ಮಹಾರಾಜ್, ನಿರ್ವಾಣಾನಂದಜಿ ಮಹಾರಾಜ್ ಈಸ್ ಬೀಯಿಂಗ್ ಟೇಕನ್ in wheel chair. President Maharaj is walking and going to Sharda Mata temple, from main temple. He sees one sadhu being taken. He asks Shamal Maharaj, who is that? He says, Surji Maharaj, take me there. And one of his sevak was pushing the cart. He said, come out. He started pushing he needs someone to hold him. He started pushing the cart from Mother's temple to Brahmananji's temple. Then, now and then he'll put hand on the shoulder. When he touched the head, Vireshwar, he turned and saw, oh Maharaj, apni, what a... both are Brahmagyanis, both are in their old age. What joy! They laughed and laughed. So like that is the thing. Now Surya Maharaj is not taking. And then when the Sandhya Arati conch was blown, Shanka uddaga, he came back to his normal consciousness. And started looking. He started, oh, I am hungry, you are not given me food. Maharaj, from morning, we have been requesting you to take food. And he is telling, at that time, I was seeing one everywhere, who will eat whom? Food and I not different. World and I not different. There is no duality. Duality has dissolved. But he is aware of that oneness. He asked, who will eat whom? Now, who will renounce what? ಯಾರನ್ನು ತ್ಯಾಗ ಮಾಡೋದು? So this is called Vidvat Sannyasa. ಬ್ರಹ್ಮಜ್ಞಾನದಲ್ಲೂ ಬ್ರಹ್ಮಜ್ಞಾನಿ up to Brahmajnana Varishta, so many grades will be there. Even in our medical science, doctors agli, engineers agli, so many grades we have. Scientists, ISRO, first grade scientist, second grade scientist, according to ಆ ಥರ ಬ್ರಹ್ಮಜ್ಞಾನದಲ್ಲೂ there are differences. So one who is constantly seeing one everywhere. The Paramahamsa, that state of Paramahamsa, it has transcended all. That he has no more anything to renounce. He is natural sannyasa. He has acquired a state of sannyasa. Sri Ramakrishna takes sannyasa. Sannyasa ತಗೋದು ರಾಮಕೃಷ್ಣರು. ಆಮೇಲೆ ಅದನ್ನು ಎಷ್ಟೋ ಕಾಲ ಇರುತ್ತೆ ಅವ್ರ ಬಟ್ಟೆ ಮೇಲೆ. ಉಳಿದವ್ರಿಗೆಲ್ಲ ಬಟ್ಟೆ ಕೊಟ್ಟ ಮೇಲೆ ಅದನ್ನು ಮತ್ತೆ ಬಿಳಿ ಬಟ್ಟೆ ಉಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಕ್ಕೆ ಯಾರು ಕಲರ್ ಕೂತ್ಕೊಳ್ಳೋದು? ನನಗೆ ಯಾರೋ ಹಾಕ್ಕೊಡ್ತಾರೆ, ನನಗೆ ಚಿಂತೆ ಇಲ್ಲ. ಅದಾಗಬೇಕಾದ್ರೆ ಪೋತೋ ಅಂತ.
ಅದು then somebody says, one of the director's disciple says, this is fire aspiring for absolute. ಇದು ಬೆಂಕಿ, ಇದು ಆ ಒಳಗಡೆ ಬೆಂಕಿ ಉರಿತಾ ಇದೆ ಅದನ್ನು ಪ್ರಾಪ್ತಿ ಮಾಡೋಕ್ಕೆ. ಆ ಪ್ರಾಪ್ತಿ ಕಡೆ ಹೋಗ್ತಾ ಹೋಗ್ತಾ ಆ ಬೆಂಕಿ ಎಲ್ಲ ಸುಟ್ಟು, what all is there, it burns down everything and ash remains. Ash is white in color. ಆಟೋಮೆಟಿಕ್ ಆಗಿ ಏನೋ ಹುಟ್ಕೊಳ್ಬೇಕು ಅಂತ ನಿಮಗೋಸ್ಕರ ಹುಟ್ಕೋತೀನಿ. ಒಂದು ಸತಿ ಪುರುಷೋತ್ತಮ ಅಂದರು, ಯಾರೋ ಕೇಳಿದ್ರು, ಮಹಾರಾಜ್ ಈ ಬಟ್ಟೆ ಏನಕ್ಕೆ ಈ ಬಟ್ಟೆ ಇದು ಅಂತ, ಈ ಬಟ್ಟೆ ಏನಕ್ಕೆ ಅಂತ ಕೇಳ್ತಾ ಇದ್ದೀರಾ? ಈ ಬಟ್ಟೆ ನಿಮಗೋಸ್ಕರ ಹುಟ್ಟಿದ್ದೀನಿ, ನನ್ನ ಬಟ್ಟೆನೇ ಬೇಕಿಲ್ಲಪ್ಪ, ನಿಮಗೆ ನಾಚಿಕೆ ಆಗತ್ತೆ ಅಂತ ನಾನು ಉಟ್ಕೊಂಡಿದ್ದೀನಿ ಅಂದರು. ಸೊ ದಟ್ ಈಸ್ ದಿ ವೇರಿಂಗ್ ಆಫ್ ದಿಸ್ ಈಸ್ ಫೈರ್ ವೇರಿಂಗ್. Fire has two aspects, one light and heat, energy and illumination, Shakti and Shiva, Surya ಮತ್ತು ಸೂರ್ಯನ ತೇಜ. So that is, it represents. The heat makes us reach the illumination, and from inner illumination and outer illumination become one. So that is the sannyasa, vidvat sannyasa. The time is over. We will still continue. Om Shanti Shanti Shanti. Hari Om Tat Sat. Shri Ramakrishna Arpanamastu.